ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, RMS, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, IQ ಮತ್ತು GKಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ. ಭಾಗವಹಿಸಿರ್ತಕ್ಕಂಥ ನಮ್ಮ ಬುಧವಾರ ನಿರ್ಮಾಣ ಸಮಿತಿ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ರಾಜಶೇಖರ ಬೇರೆ ಅವರು ಜೊತೆಗಿದ್ದಾರೆ. ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮನವಾಡ್ಕರ್ ಸರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗೆ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಸುರೇಶ್ ಬಣಸ್ಗಿ ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಜೈಗುಂದಳದ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ನಾಗರಾಜ್ ರಂಗು ಅವರು ನಮ್ಮ ಜೊತೆಗಿದ್ದಾರೆ. ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಅಡಯಪ್ಪ ಸಲಗಲನ್ನ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ನಮ್ಮ ಒಡನಾಡಿಗಳಾಗಿರ್ತಕ್ಕಂಥ ಪರಶುರಾಮ್ ದಿಂಡೋರ್ ಅವರು ನಮ್ಮ ಜೊತೆಗಿದ್ದಾರೆ. ಇನ್ನೋರು ಒಡನಾಡಿಯಾಗಿರ್ತಕ್ಕಂಥ ಶರಣು ಸಿಂಧಿ ಅವರು ನಮ್ಮ ಜೊತೆಗಿದ್ದಾರೆ. ಭಾರತೀಯ ದ್ರಾವಿಡ ದಲಿತ ಸೇನೆಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ರಮೇಶ್ ಕೋಲ್ಗಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗೆ ಮತ್ತೆ ನಮ್ಮ ಸಹೋದರರಾಗಿರ್ತಕ್ಕಂಥ ರಾಜೀವ್ ತೊರೆ ಅವರು ನಮ್ಮ ಜೊತೆಗಿದ್ದಾರೆ. ಸುರೇಶ್ ಮಕ್ಲೇಶ್ವರ್ ಅವರು ಇದ್ದಾರೆ. ಮಲ್ಲು ಹಾದಿಮನಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅದಕ್ಕೆ ಈ ಪತ್ರಿಕಾಗೋಷ್ಠಿಗೆ ಇಡೀ ನಮ್ಮ ಏನು ಇವತ್ತು ದಲಿತ ಬಲಗೈ ಸಮುದಾಯದ ಸಂಬಂಧಿತ ಜಾತಿಗಳು ಇವತ್ತು ಏನಿದೆ ಎಲ್ಲರ ಪರವಾಗಿ ಜಿಲ್ಲಾ ಮಟ್ಟದಿಂದ ತಾವು ಕೂಡ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಈ ಸಮಾವೇಶದಲ್ಲಿ ಭಾಗವಹಿಸಬೇಕಂತೇಳಿ ಕೇಳ್ಕೊಳ್ಳೋದಕ್ಕೋಸ್ಕರ ಈ ಸಮಾವೇಶ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ. ಈಗ ಇಲ್ಲಿ ತಮ್ಮ ಸ್ವಯಂ ಇದರಿಂದನೇ ತಮ್ಮ ಖರ್ಚಿಂದ ಬೆಂಗಳೂರಿಗೆ ಬರಬೇಕು. ಯಾಕಂದ್ರೆ ಯಾರೋ ಆ ಲೀಡರ್ ಕೊಡ್ತಾರ, ಈ ಲೀಡರ್ ಕೊಡ್ತಾರ ಅಂತೇಳಿ ಯಾರ ಮ್ಯಾಗಲೂ ಅವಲಂಬಿತವಾಗಿ ಇರಬಾರ್ದು. ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಇದು ಭಾಳ ಸ್ವಾಭಿಮಾನದ ಸಂಕೇತವಾಗಿ ಈಗ ಏನು ಮೀಸಲಾತಿ ಒಳಗೆ ಏನು ಇದಾಗಿ ತಾರತಮ್ಯ ಆಗಿದಲ್ಲ, ಅದ್ರ ನಿಮಿತ್ತವಾಗಿ ಸ್ವಾಮೀಜಿಯವರ ಒಂದು ಅವರು ಬಲಪಡಿಸಲಾಕ ಎಲ್ಲರೂ ಸ್ವಯಂ ಒಲೆಯರು ಸ್ವಯಂ ಇದರಿಂದ ಬರ್ಬೇಕು ಸ್ವಾಭಿಮಾನದಿಂದ. ಈಗ ಯಾಕಂದರೆ ಇತರೆ ಜಾತಿಯವರು ತಾವು ಮಾಡ್ತಾರಲ್ಲ ಅದ್ರ ಬಗ್ಗೆ ನಾವೇನು ತಲೆ ಕೆಡಿಸೋಲ್ಲ. ಯಾಕಂದ್ರೆ ನಮ್ಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಹಿಡ್ಕೊಂಡು ಖರ್ಗೆ ಸಾಹೇಬರದಿಂದ ಎಲ್ಲ ಜನಾಂಗವನ್ನು ತಗೊಂಡು ಹೋದಂಥ ನಮ್ಮ ಸಮುದಾಯ. ಹೀಗಾಗಿ ಇದು ನಾವು ಮಾಡಬೇಕಾಗಿರೋ ಅನಿವಾರ್ಯತೆ. ನಾವು ಎಲ್ಲರನ್ನು ತಗೊಂಡು ಹೋಗೋದ್ನಾಗೂ ಇಂಥವು ಸಮಸ್ಯೆ ಬಂದಿರ್ತಾವೆ. ಅದಕ್ಕೆ ನಾವು ಈ ಹೋರಾಟವನ್ನು ಯಶಸ್ವಿಯಾಗಲು ಬಿಜಾಪುರದಿಂದ ಮಿನಿಮಮ್ ಏನಿಲ್ಲ ಒಂದು 10,000 ಜನವನ್ನು ನಾವು ತಗೊಂಡು ಹೋಗ್ತೇವೆ ಅಂತ ಹೇಳ್ತೇವೆ. ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಸ್ವಾಗತ ಕೋರ್ತಾ, ಇಂದು ನಾವು ಬಲಗೈ ಸಮುದಾಯದ ವಿಜಯಪುರ ಜಿಲ್ಲೆಯ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರ ಮೇನ್ ಉದ್ದೇಶ ಇಷ್ಟೇ. ದಿನಾಂಕ ಮಾರ್ಚ್ 25ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಸಮಾಜದ ಹಿರಿಯರಾದಂಥ ಜ್ಞಾನಪ್ರಕಾಶ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬಲಗೈ ಸಂಬಂಧಿತ ಜಾತಿಗಳ ಒಂದು ಬೃಹತ್ ಸಮಾವೇಶ ಮತ್ತು ಪ್ರತಿಭಟನಾ ಸಭೆ ನಡೀತಾ ಇದೆ. ಈ ಸಭೆ ಯಾಕೆ ನಡೀತಾ ಇದೆ ಅಂದರೆ, ಈ ನಮ್ಮ ಬಲಗೈ ಸಮುದಾಯಕ್ಕೆ ಈ ನಾಗಮೋಹನ್ ದಾಸರ ವರದಿಯ ಜಾರಿಯಿಂದ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸುವುದಕ್ಕೆ, ಸರ್ಕಾರದ ಮೇಲೆ ಒತ್ತಡ ಹೇರಲಿಕ್ಕೆ ನಾವೆಲ್ಲರೂ ಕೂಡ ದಿನಾಂಕ ಇದೇ 25ರಂದು ಬೃಹತ್ ಪ್ರತಿಭಟನಾವನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ವಿಜಯಪುರ ಜಿಲ್ಲೆಯಿಂದ ಸುಮಾರು 10ರಿಂದ 15,000 ಜನ ಹೋಗುವ ನಿರೀಕ್ಷೆ ಇದೆ. ಈ ಮೂಲಕ ತಮ್ಮೆಲ್ಲರ ಮೂಲಕ ನಾನು ವಿಜಯಪುರ ಜಿಲ್ಲೆಯ ನನ್ನ ಎಲ್ಲ ಬಲಗೈ ಸಂಬಂಧಿತ ಜಾತಿಗಳ ನಾಗರಿಕರಿಗೆ, ಅಣ್ಣ ತಮ್ಮಂದಿರಿಗೆ ಮತ್ತು ಎಲ್ಲ ಸಂಘಟನಾ ಹಿರಿಯರಿಗೆ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ನೀವೆಲ್ಲರೂ ಕೂಡ ಇದೇ ದಿನಾಂಕ 25ರಂದು ತಾವು ಸ್ವಯಂ ಪ್ರೇರಿತರಾಗಿ ತಮ್ಮ ಭವಿಷ್ಯದ ಹಿತದೃಷ್ಟಿಯಿಂದ, ತಮ್ಮ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಮುಂದಿನ ಒಂದು ರಿಸರ್ವೇಷನ್ ವಿಷಯದಲ್ಲಿ ತಮಗೆ ಅನ್ಯಾಯ ಆಗದಿರುವಂತೆ ನೋಡಿಕೊಳ್ಳಲು, ಸರ್ಕಾರ ಮೇಲೆ ಒತ್ತಡ ಹೇರಿಕೊಳ್ಳಲು ನಾವು ಈ
ಪ್ರತಿಭಟನಾ ಸಭೆಯನ್ನು ಮಾಡಿ ಸರ್ಕಾರದ ವಿರುದ್ಧ ನಾವು ಮಾಡ್ತಾ ಇದ್ದೇವೆ ಮತ್ತು ಸರ್ಕಾರವನ್ನು ಎಚ್ಚೆತ್ತುಕೊಳ್ಳಲಿಕ್ಕೆ ನಾವು ಮಾಡ್ತಾ ಇದ್ದೇವೆ. ಈ ಸಭೆಯಲ್ಲಿ ತಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಕೂಡ ಬೆಂಗಳೂರಿಗೆ 25ರಂದು ಬಂದು ಭಾಗವಹಿಸಬೇಕೆಂದು ಈ ಮೂಲಕ ನನ್ನ ಎಲ್ಲ ಬಂಧುಗಳಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ನನ್ನ ಪತ್ರಿಕಾ ಮಾಧ್ಯಮದವರು ಹಾಗೂ ಮೀಡಿಯಾದವರಿಗೆ ಸ್ವಾಗತ ಕೊಡ್ತಾ, ಈಗಾಗಲೇ ನಮ್ಮ ನಾಗರಾಜ್ ಅವರು, ನಮ್ಮ ಬುದ್ಧವಿಹಾರ ನಿರ್ಮಾಣ ಸಮಿತಿ ಅಧ್ಯಕ್ಷರಾದಂಥ ರಾಜಶೇಖರ್ ಯಡಳಿ ಅವರು ಇದೇ ತಿಂಗಳು 25ರಂದು ಬೆಂಗಳೂರಿನಲ್ಲಿ ನಡೆಯುವ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರಿನಲ್ಲಿ ನಡೆಯುವ ನಮ್ಮ ಜ್ಞಾನ ಸ್ವಾಮೀಜಿಯವರ ಪ್ರತಿಭಟನಾ ರೈಲಿಗೆ ನಮ್ಮ ಸಮಾಜದ ಅಂದರೆ ಬಲಗೈ ಸಮಾಜದ ಎಲ್ಲರೂ ಒಗ್ಗಟ್ಟಿನಿಂದ ಹೋಗಿ ನಮ್ಮ ಶಕ್ತಿಯನ್ನು ಪ್ರದರ್ಶಿಸಬೇಕಂತ ಆಲ್ರೆಡಿ ಹೇಳಿದ್ದಾರೆ. ಯಾಕಂದರೆ ನಮ್ಮ ಸಮಾಜ ಇಲ್ಲಿವರೆಗೆ ಆದರೂ ನಾವು ನಮ್ಮ ಬಲಗೈ ಸಮಾಜದ ಬಗ್ಗೆ ನಾವು ಎಂದೂ ಹೋರಾಟ ಮಾಡಿಲ್ಲ. ನಾವು ಹೋರಾಟ ಮಾಡಿದ್ದು ಎಲ್ಲ SC/ST ಸಮುದಾಯದ ಇದರಿಂದ ನಾವು ಹೋರಾಟ ಮಾಡ್ಕೊತ ಬಂದೀವಿ. ಈಗ ನಮಗೆ ಅನಿವಾರ್ಯವಾಗಿದೆ. ಯಾಕಂದರೆ ನಮ್ಮೊಳಗೇ ಇದ್ದಂಥ ನಮ್ಮ ಅಣ್ಣತಮ್ಮರು ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ನಮ್ಮ ನಾಯಕರುಗಳಿಗೆ ಸಿಂಗ್ಯುಲರ್ ಆಗಿ ಮಾತಾಡ್ತಾ ಇದ್ದಾರೆ. ಅದರಿಂದ ನಮಗೆ ಮನಸ್ಸಿಗೆ ಬಹಳ ನೋವಾಗಿದೆ. ಕಾರಣ ನಾವು 25ರಂದು ಸ್ವಯಂ ಪ್ರೇರಿತರಾಗಿ ಸುಮಾರು 15ರಿಂದ 20 ಸಾವಿರ ಜನ ಬಿಜಾಪುರದಿಂದ ಹೋಗ್ಬೇಕಂತೇಳಿ ನಾನು ವಿನಂತಿ. 25ರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಈ ಹೊಲೆಯರ ಸಂಬಂಧಿತ ಜಾತಿಗಳ ಪ್ರತಿಭಟನೆಗೆ ನೇತೃತ್ವ ವಹಿಸಿದಂಥ ನಮ್ಮ ಗುರುಲಿಂಗಪೆದ್ದೆ ಜ್ಞಾನಪೀಠ ಪ್ರಕಾಶ್ ಅವರ ನೇತೃತ್ವದಲ್ಲಿ ಈ ಬೃಹತ್ವಾದಂಥ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಗೆ ಕರ್ನಾಟಕ ರಾಜ್ಯದ ಧೀಮಂತ ನಾಯಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಪ್ರಿಯಾಂಕಾ ಖರ್ಗೆಜಿಯವರು ಮತ್ತು ಮಹಾದೇವಪ್ಪ ಅವರು, ಅಬ್ಬಾಯಿ ಪ್ರಸಾದ್ ಅವರು ಮತ್ತು ನಾರಾಯಣಸ್ವಾಮಿ ಅವರು, ನಮ್ಮ ಸಂಬಂಧಿತ ಎಷ್ಟು ಹಾಲಿ ಮತ್ತು ಮಾಜಿ ಶಾಸಕರು ಎಲ್ಲರೂ ಈ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಜಿಲ್ಲೆಯವರಾದ ಜನಪ್ರಿಯ ನಾಯಕರಾದಂಥ ರಾಜು ಅಲ್ಗೂರವರು ಕೂಡ ಆ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲ ನನ್ನ ಕುಲ ಬಾಂಧವರಲ್ಲಿ ನಾನು ವಿನಂತಿಸಿಕೊಳ್ಳೋದೇನೆಂದರೆ, ಬರುವಂಥ ದಿನಮಾನದಲ್ಲಿ ನಮ್ಮ ಪೀಳಿಗೆ ಸಲುವಾಗಿ, ನಮ್ಮ ಮಕ್ಕಳ ಸಲುವಾಗಿ ನಾವು ಹೋರಾಟವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ತಾವು ಬಿಜಾಪುರ ಜಿಲ್ಲೆಯಿಂದ ಕನಿಷ್ಠ ಅಂದರೂ ಕೂಡ ಈಗಾಗಲೇ ನಮ್ಮ ಹಿರಿಯರೆಲ್ಲರೂ ಹೇಳಿದ್ದಾರೆ, 10,000 ನಾವು ಜನ ಆದರೂ ಕೂಡ ಅಲ್ಲಿ ಪಾಲ್ಗೊಳ್ಳಬೇಕು. ಬಿಜಾಪುರ ಜಿಲ್ಲೆ ಐತಿಹಾಸಿಕವಾದಂಥ ಜಿಲ್ಲೆ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಬಂದು ಹೋದಂಥ ಜಿಲ್ಲೆ. ಅದಕ್ಕಾಗಿ ತಮ್ಮಲ್ಲಿ ಕುಲ ಬಾಂಧವರಲ್ಲಿ ಪ್ರತಿ ಸಲನೂ ತಮ್ಮಲ್ಲಿ ಕಳಕಳಿ ಮನವಿ ಮಾಡಿಕೊಳ್ಳೋದೇನೆಂದರೆ, ತಮ್ಮ ಸ್ವಾಭಿಮಾನದಿಂದ ಸಿದ್ಧಾಂತದ ನೆಲೆಗಟ್ಟಿನ ಮೇಲೆ ಬಂದಂಥ ನಾವು ಹರಿಹರ ಸಮಾಜದ ಸಂಬಂಧಿತ ಜಾತಿಗಳು ತಾವು ಈ ಸಭೆಯಲ್ಲಿ ಪಾಲ್ಗೊಂಡು ಇಡೀ ದೇಶದಲ್ಲಿ ಒಂದು ಐತಿಹಾಸಿಕ ದಾಖಲೆಯನ್ನು ಮಾಡಿ ನಮ್ಮ ಸಭೆಗೆ ಒಂದು ಶೋಭೆ ತರಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಇನ್ನೊಮ್ಮೆ ಎಲ್ಲ ನನ್ನ ಕಿರಿಯ ಮತ್ತು ತಂದೆ ತಾಯಿಗಳಲ್ಲಿ ಮನವಿ ಮಾಡ್ಕೊತೇನೆ. ದಯಮಾಡಿ ಬೆಂಗಳೂರಿಗೆ 25ನೇ ತಾರೀಕಿನಂದು 10,000 ಜನಸಂಖ್ಯೆಯೊಂದಿಗೆ ಬಿಜಾಪುರದಿಂದ ಹೊರಡಬೇಕಂತಲ್ಲಿ ತಮ್ಮಲ್ಲಿ ಪುನಃ ನಾನು ಮನವಿ ಮಾಡಿಕೊಂಡು ತಮ್ಮಲ್ಲಿ ಜೈ ಭೀಮ್ ಹೇಳ್ತಾ ಇದ್ದೇನೆ. ಗೊಂದಲದ ನಡುವೆ ಛಲವಾದಿ ಬಲಗೈ ಸಮಾಜಕ್ಕೆ ಆದಂಥ ಅನ್ಯಾಯವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಬಲಗೈ ಸಮುದಾಯ ಸಂಬಂಧಿತ ಎಲ್ಲ ಜಾತಿಗಳನ್ನು ಒಗ್ಗೂಡಿಸಿ ಮಾರ್ಚ್ 25ರಂದು ಹಮ್ಮಿಕೊಳ್ಳಲಾದ ಸಮಾವೇಶದಲ್ಲಿ ಸ್ವಾಭಿಮಾನದ ಸಮಾವೇಶ, ನಾವು ಯಾವುದೇ ಬಾಬಾ ಸಾಹೇಬರ ಸಿದ್ಧಾಂತದ ಮೇಲೆ ಬಂದಂಥ ನಮ್ಮ ಸಮುದಾಯ ಸ್ವಾಭಿಮಾನಕ್ಕಾಗಿ ಧಕ್ಕೆ ಬಂದಾಗ ನಾವು ಸುಮ್ಮಕೊಳ್ಳಿಕ್ಕೆ ಆಗಲ್ಲ. ನಾವು ಮೀಸಲಾತಿಯಲ್ಲಿ ಎಲ್ಲರನ್ನೂ ನಮ್ಮವರು ಎಲ್ಲರಿಗೆ ಸಮಾನವಾಗಿ ಹಕ್ಕಿರಬೇಡ ಅನ್ನೋದು ಬಾಬಾ ಸಾಹೇಬರ ಸಂವಿಧಾನದ ಆಶೆ. ಅದಕ್ಕೆ ನಾವು ಬೆಂಬಲವಾಗಿದ್ದವರು. ಆದರೆ ವೈಯಕ್ತಿಕವಾಗಿ ನಮ್ಮ ಬಲಗೈ ಸಮಾಜಕ್ಕೆ ಅನ್ಯಾಯ ಆದಾಗ ನಾವು ಸುಮ್ಮಕೊಳ್ಳಿಕ್ಕೆ ಆಗಲ್ಲ, ಪ್ರತಿಭಟನೆ ಮಾಡುವ ಅನಿವಾರ್ಯತೆ ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಅನಿವಾರ್ಯವಾಗಿ ನಮ್ಮ ಸ್ವಾಭಿಮಾನದ ನಮ್ಮ ಕಿಚ್ಚನ್ನು ನಾವು ಹೊರಗೆ ಹಾಕಲಿಕ್ಕೆ ಸಮಾವೇಶದಲ್ಲಿ ನಾವು ಪಾಲ್ಗೊಳ್ಳಬೇಕಾಗಿದೆ. ಜಿಲ್ಲೆಯಲ್ಲಿದ್ದಂಥ ಸುಮಾರು 3 ಲಕ್ಷ ಜನಸಂಖ್ಯೆ ಇದ್ದಂಥ ಬಿಜಾಪುರ ಜಿಲ್ಲೆ ಇವತ್ತು ನಾವು ಅನಿವಾರ್ಯವಾಗಿ
15ರಿಂದ 20,000 ಜನಸಂಖ್ಯೆಯವರೆಗೆ ನಾವು ಹೋಗಲಿಕ್ಕೆ ಅನಿವಾರ್ಯತೆ ಬಂದಿದೆ. ನಾವು ಹೋಗಲೇಬೇಕಾಗಿದೆ. ಯಾಕಂದರೆ ಭಾರತ ದೇಶದಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮದವ್ರನ್ನ ಗೌರವಿತವಾಗಿ ಕಾಣುವಂಥ ನಮ್ಮ ಸಮಾಜ. ನಾವು ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ ನಾವು ಸುಮ್ಮನೆ ಕೂಡಲಿಕ್ಕೆ ಬರೋದಿಲ್ಲ. ಎಲ್ಲರ ಒಂದು ಗೌರವದ ಪೂರ್ವಕವಾಗಿ ನಾವು ನಮ್ಮ ಬೇಡಿಕೆಯನ್ನು ಎಲ್ಲರೂ ಯಾರಿಗೆ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡಿ ತಮ್ಮ ಹಕ್ಕನ್ನು ಕೇಳ್ತಾರೆ, ಅದೇ ರೀತಿಯಾಗಿ ನಮ್ಮ ಹಕ್ಕನ್ನು ಕೇಳಲಿಕ್ಕೆ ನಾವು ಇವತ್ತು ಅನಿವಾರ್ಯವಾಗಿ ಸಮಾವೇಶಗೊಳ್ಳಬೇಕಾಗಿದೆ. ಮತ್ತು ನಾವು ಈ ಸಮಾವೇಶ ಯಾವ ಸಮಾಜದ ವಿರುದ್ಧ ಯಾವ ಧರ್ಮದ ವಿರುದ್ಧ ಅಲ್ಲ, ನಮ್ಮ ಉಳಿವಿಗಾಗಿ ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಈ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಯಾವುದೇ ಅಧಿಕಾರಿ ಯಾವುದೇ ರಾಜಕಾರಣಿಗಳ ವಿರುದ್ಧ ನಮ್ಮ ಸಮಾವೇಶದ ನಿರ್ಧಾರ ಅಲ್ಲ, ನಮ್ಮ ಸಮಾಜದ ಉಳಿವಿಗಾಗಿ ನಮ್ಮ ಸ್ವಾಭಿಮಾನಕ್ಕಾಗಿ ಈ ಒಂದು ಸಮಾವೇಶವನ್ನು ಮಾಡ್ತೇವೆ ಅಂತ ನಾನು ಹೇಳ್ತಾ ಇದ್ದೇನೆ. ಇವತ್ತೇನು ರಾಜ್ಯದಲ್ಲಿ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಕರೆದಿರ್ತಕ್ಕಂಥ ಒಳ ಮೀಸಲಾತಿಯಲ್ಲಿ ಆಗಿರ್ತಕ್ಕಂಥ ರೋಸ್ಟರ್ ಬಿಂದುವಿನಲ್ಲಿ ಏನು ಬಲಗೈ ಸಮಾಜಕ್ಕೆ ಅನ್ಯಾಯ ಆಗಿದೆ, ಈ ಅನ್ಯಾಯವನ್ನು ಸರ್ಕಾರಕ್ಕೆ ಸರಿಪಡಿಸೋದಕ್ಕೆ ಒತ್ತಾಯ ಮಾಡ್ತಾ ಇವತ್ತಿನ 25 ಮಾರ್ಚ್ 2026 ನಡೆಯಲಿರತಕ್ಕಂಥ ಬೃಹತ್ ಸಮಾವೇಶಕ್ಕೆ ಇವತ್ತು ಬಿಜಾಪುರ ಜಿಲ್ಲೆಯಿಂದ ಎಲ್ಲ ಬಲಗೈ ಸಂಬಂಧಿತ ಎಲ್ಲ ನನ್ನ ಆತ್ಮೀಯ ಜಿಲ್ಲೆಯ ಹೋರಾಟಗಾರರು ಜೊತೆಗೆ ಇವತ್ತು ಏನು ಹಿರಿಯ ನಮ್ಮ ಜಿಲ್ಲೆಯ ನಾಯಕರು ಇವತ್ತು ಪತ್ರಿಕಾ ಮಾಧ್ಯಮವನ್ನು ಕರೆದಿದ್ದು ಆ ಒಂದು ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 20-25 ಸಾವಿರ ಜನ ಈ ಜಿಲ್ಲೆಯಿಂದ ಆಗಮಿಸಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ನಮ್ಮ ಎಲ್ಲ ಬಲಗೈ ಸಂಬಂಧಿತ ಸಮಾಜದ ಎಲ್ಲ ಹಿರಿಯರಲ್ಲಿ ಜಿಲ್ಲೆಯ ಎಲ್ಲ ನಾಯಕರಲ್ಲಿ ವಿನಂತಿ ಮಾಡ್ತಾ ಇವತ್ತು ಏನು ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಹೋರಾಟಕ್ಕೆ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ನಾವು ಆ ಒಂದು ಹೋರಾಟಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳೋದ್ರ ಜೊತೆಗೆ ಎಲ್ಲ ಜಿಲ್ಲೆಯ ಎಲ್ಲ ಬಲಗೈ ಸಂಬಂಧಿತ ಬಂಧುಗಳಿಗೆ ಸ್ವಾಗತ ಕೋರೋದ್ರ ಜೊತೆಗೆ ಈ ಕಾರ್ಯಕ್ರಮ ಏನು ಹೋರಾಟವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಅವರಲ್ಲಿ ಕೇಳ್ತಾ ನಾನು ಶರಣು ಸಿಂಧೆ, ಬಿಜಾಪುರ ಜಿಲ್ಲಾ ಸಂಘಟನಾ ಸಂಚಾಲಕ DSS. ಮತ್ತು ಸಾಮಾಜಿಕವಾಗಿ ಇರ್ತಕ್ಕಂಥ ಹೋರಾಟ, ಈ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಂಥ ಉರ್ಲಿಂಗಿ ಪೆದ್ದ ಮಠದ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಬಲಗೈ ಸಮಾಜಿತ ಸಮುದಾಯವು ಸ್ವಾಭಿಮಾನದ ಸಮಾವೇಶ ಆಗಿದ್ದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ಸ್ವಾಭಿಮಾನ ಮತ್ತು ಸ್ವಾವಲಂಬನೆಯಿಲ್ಲದ ಮನುಷ್ಯ ಜೀವಂತ ಶಿವ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಅದನ್ನೆಲ್ಲ ಅಳವಡಿಸಿಕೊಂಡು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಬರ್ತಕ್ಕಂಥ 12 ತಾಲೂಕುಗಳ ಎಲ್ಲ ಬಲಗಾಯಿ ಸಮಾಜದ ಯುವಕರು ಇವತ್ತು ನಮ್ಮ ಸಮಾನತೆ ಸಾಮಾಜಿಕ ಚಳವಳಿಗಾಗಿ ನಮ್ಮ ಸ್ವಾಭಿಮಾನದ ಹಕ್ಕುಗಳಿಗಾಗಿ ಯಾವುದೇ ಸರ್ಕಾರ ವಿರುದ್ಧ ಸರ್ಕಾರದ ಮೇಲೆ ನಾವು ನಮ್ಮ ಸ್ವಾಭಿಮಾನದ ನಮ್ಮ ಹಕ್ಕನ್ನು ಕೊಡ್ರಿ ಅಂತಕ್ಕಂಥ ವಿಚಾರವನ್ನು ನಾವು ಸಮಾವೇಶದಲ್ಲಿ ನಾವು ಭಾಗವಹಿಸಿದ್ದೇವೆ. ಮತ್ತು ಅದ್ರ ಜೊತೆಯಲ್ಲೇ ಈಗೇನು ಹಳಿ ಜಾತಿ ಪ್ರಮಾಣ ಪತ್ರ ಇದೆ ಅಲ್ಲ, ಅದ್ರ ಜೊತೆಯೇ ಹೊಸದನ್ನು ಕೂಡ ಅಳವಡಿಸಿ ಅಂತೇಳಿ ಈ ಹಕ್ಕು ಒತ್ತಾಯ ಇದೆ ನಮ್ಮದು. ನಾವು ಯಾರ ವಿರುದ್ಧನೂ ಅಲ್ಲ, ನಾವು ಸರ್ಕಾರದ ವಿರುದ್ಧ ನಮ್ಮ ಹಕ್ಕು ಕೊಡ್ರಿ ಅಂತಕ್ಕಂಥದ್ದು, ನಮ್ಮ ಸಮಾನತೆ ಹಕ್ಕು ಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ನಮ್ಮ ಸಮಾಜದ ಬುದ್ಧಿಜೀವಿಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯುನ್ನತವಾದಂಥ ಹೋರಾಟವನ್ನು ಏರ್ಪಡಿಸಿದ್ದಾರೆ. ಆ ಹೋರಾಟದಲ್ಲಿ ಅವರಿಗೆ ಬೆಂಬಲವನ್ನು ಸೂಚಿಸಬೇಕಾದ್ರೆ ನಾವೆಲ್ಲ ಬಲಗಾಯಿ ಸಮಾಜದ ನಾಯಕರು ಮತ್ತು ಎಲ್ಲ ಗುರುಹಿಯರು ಕೂಡಿಕೊಂಡು ಇವತ್ತು ನಮ್ಮ ಸ್ವಾಭಿಮಾನದ ಹೋರಾಟಕ್ಕೆ ನಾವು ಬೆಂಗಳೂರಿಗೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮೆಲ್ಲ ಸ್ವಯಂ ಪ್ರೇರಿತವಾಗಿ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನನಗೂ ಅವಕಾಶ ಮಾಡಿಕೊಟ್ಟಂಥ ಮೇಲೆ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಪರಶುರಾಮ್ ದಿನವಾರ ಅಂತೇಳಿ ದಲಿತ ಬಲಗೈ ಸಮುದಾಯದ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತು ಈಗ ನಮ್ಮ ಭವಿಷ್ಯಕ್ಕಾಗಿ ಇವತ್ತೇನು ಬಲಗೈ ಸಂಬಂಧಿತ ಜಾತಿಗಳಿಗೆ ನಾಗಮೋಹನ್ ದಾಸ್ ವರದಿಯಲ್ಲಿ ಆಗಿರ್ತಕ್ಕಂಥ ರೋಸ್ಟರ್ ಬಿಂದುವಿನಲ್ಲಿ ಆಗಿರ್ತಕ್ಕಂಥ ಒಳ ಮೀಸಲಾತಿ ಬಗ್ಗೆ ನಾವು ಯಾವತ್ತೂ ವಿರೋಧ ಮಾಡಿಲ್ಲ. ಅಷ್ಟು ರೋಸ್ಟರ್ ಬಿಂದುವಿನಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಅಂತ ಹೇಳಿದ್ದು ನಮ್ಮದು ಮುಖ್ಯ ಉದ್ದೇಶ ಆಗಿರ್ತದೆ. ಹೀಗಾಗಿ ನಾವು ಒಳ ಮೀಸಲಾತಿ ವಿರೋಧಿಗಳು ಅನ್ನುವಂಥದ್ದು ಏನು ಇವತ್ತು ರಾಜ್ಯದಲ್ಲಿ ಬಿತ್ತಾ ಇದ್ದಾರೆ, ಅದು ಭಾಳ ಅಂದ್ರೆ ಭಾಳ ತಪ್ಪು ವಿಚಾರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಬೇರೆ ಬೇರೆ ನಮ್ಮ ಸಹೋದರ ಸಂಬಂಧಿಗಳು ಮಾಡ್ತಾ ಇರುವಂಥದ್ದು ಭಾಳ ತಪ್ಪಿನ ವಿಚಾರ. ಹೀಗಾಗಿ ಇವತ್ತು ನಾವೆಲ್ಲ ದಲಿತ ಬಲಗೈ ಸಮುದಾಯದ ಸಂಬಂಧಿತ ಜಾತಿಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಇದು ಒಬ್ಬ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರಿಗೆ ಸಂಬಂಧಪಟ್ಟಿದ್ದಲ್ಲ, ಒಬ್ಬ ರಾಜಶೇಖರ್ ಹೆಡಳಿ ಸರ್ ಅವರಿಗೆ ಸಂಬಂಧಪಟ್ಟಿದ್ದಲ್ಲ, ಇಡೀ ನಮ್ಮ ಕುಲ ಬಾಂಧವರಿಗೆ ಸಂಬಂಧಪಟ್ಟಿರುವಂಥದ್ದು, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿ ನೀವು ಸ್ವಯಂ ಪ್ರೇರಿತವಾಗಿ ನಿಮ್ಮ ಊರುಗಳಿಂದ ನಿಮ್ಮ ಮನೆಗಳಿಂದ ನೀವೇ ವೆಹಿಕಲನ್ನು ಮಾಡಿಕೊಂಡು ಬೆಂಗಳೂರಿಗೆ ಬರುವಂಥ ಕೆಲಸ ನಿಮ್ಮಿಂದ ಆಗಬೇಕು. ಹಾಗಾಗಿ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಇಡೀ ನಮ್ಮ ಜಿಲ್ಲೆಯ ಜನತೆಯಲ್ಲಿ
ಬಲಿಗೆ ಸಂಬಂಧಿತ ಜಾತಿ ಜನತೆಯಲ್ಲಿ ನೀವೇ ಸ್ವಂತ ವೆಹಿಕಲ್ ಮಾಡಿಕೊಂಡು ನಿಮ್ಮ ಮನೆಯಿಂದ, ನಿಮ್ಮ ಊರಿನಿಂದ, ನಿಮ್ಮ ತಾಲೂಕುಗಳಿಂದ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಈ ಫ್ರೀಡಮ್ ಪಾರ್ಕ್ನಲ್ಲಿ ಏನು 25ನೇ ತಾರೀಕು ನಡೀತಾ ಇದೆ ಸಮಾವೇಶ, ಅದಕ್ಕೆ ನಾವು ಸ್ವಯಂ ಪ್ರೇರಿತವಾಗಿ ಬರ್ಬೇಕಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, ಆರ್ಎಂಎಸ್, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, ಐಕ್ಯೂ ಮತ್ತು ಜಿಕೆಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ.